ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ರಷ್ಯಾದ ಪ್ರೆಸಿಡೆಂಟ್ ಪುಟಿನ್ ಮನೆ ಮೇಲೆ ದಾಳಿಯಾಗಿದೆ, ಡ್ರೋನ್ ದಾಳಿಯಾಗಿದೆ. ಅದಕ್ಕೆ ಜೆಲೆನ್ಸ್ಕಿ ಮೇಲೆ ಹೇಳಿದ್ರೆ ಅದರಿಂದ ಟ್ರಂಪ್ ಕೆಂಡಾಮಂಡಲ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲೇ ಸ್ಟೇ ಆಗಿದೆ, ಒಂದು ಬಿಗ್ ಫಾಲ್ ಆದ್ಮೇಲೆ. ಇನ್ನ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಇಂಡಿಯನ್ ಮಾರ್ಕೆಟ್ ಅಲ್ಲಿ 3844 ಕ್ರೋರ್ಸ್ ನ ಸೆಲ್ ಮಾಡಿದ್ರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅವರು 6159 ಕ್ರೋರ್ಸ್ ನ ಬೈ ಮಾಡಿದ್ದಾರೆ. ಅಮೆರಿಕ ಮಾರ್ಕೆಟ್ 95 ಪಾಯಿಂಟ್ಸ್ ಡೌನ್ ಆಗಿ ಕ್ಲೋಸ್ ಆಗಿದೆ. ಇನ್ನು ಏಷ್ಯನ್ ಮಾರ್ಕೆಟ್ ಮಿಕ್ಸ್ಡ್ ರಿಯಾಕ್ಷನ್ ಅನ್ನ ತೋರಿಸ್ತಾ ಇದೆ. ಇನ್ನು ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 26,120 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ನಿಫ್ಟಿ ನಿನ್ನೆ ಫ್ಲಾಟ್ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸಿ ಫ್ಲಾಟ್ ಅಲ್ಲೇ ಕ್ಲೋಸ್ ಆಗಿದೆ 25,940 ಅಲ್ಲಿ. ಇವತ್ತು ನಿನ್ನೆ ಸ್ಟ್ರಾಂಗ್ ಆಗಿ ಮೂವ್ ಆಗಿರೋದಂದ್ರೆ ಪಾಸಿಟಿವ್ ಮೂವ್ ಆಗಿರೋದಂದ್ರೆ ಬ್ಯಾಂಕಿಂಗ್ ಸೆಕ್ಟರ್, ಆಟೋ ಸೆಕ್ಟರ್, ಮೆಟಲ್ ಸೆಕ್ಟರ್ ಮತ್ತು ಕಮಾಡಿಟಿ ಸೆಕ್ಟರ್. ವೀಕ್ ಆಗಿ ಮೂವ್ ಆಗಿರೋದಂದ್ರೆ ಡಿಫೆನ್ಸ್, ಐಟಿ ಮತ್ತು FMCG ಸೆಕ್ಟರ್. ಇವತ್ತು ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆಗುತ್ತೆ. ನಿಫ್ಟಿ ಅಬೌಟ್ 25,580 ಇದ್ರೆ ಮಾತ್ರ ಬೈಯಿಂಗ್ ಝೋನ್ ಇರುತ್ತೆ, ಇಲ್ಲಾಂದ್ರೆ ಸೆಲ್ಲಿಂಗ್ ಪ್ರೆಸರ್ ಕಂಟಿನ್ಯೂ ಆಗುತ್ತೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 26,100 ಇದೆ, ಸಪೋರ್ಟ್ ಬಂದ್ಬಿಟ್ಟು 25,830 ಇದೆ. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ನಿನ್ನೆ ಗೈನಿಂಗ್ ಅಲ್ಲಿ 240 ಪಾಯಿಂಟ್ಸ್ ಗೈನ್ ಆಗ್ಬಿಟ್ಟು ಕ್ಲೋಸ್ ಆಗಿದೆ. 59,171 ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ರೆಸಿಸ್ಟೆನ್ಸ್ ಬಂದ್ಬಿಟ್ಟು 59,600 ಇದೆ, ಸಪೋರ್ಟ್ ಬಂದ್ಬಿಟ್ಟು 58,700 ಇದೆ. ಸೆನ್ಸೆಕ್ಸ್ ನೋಡೋದಾದ್ರೆ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ, ಮಿಕ್ಸ್ಡ್ ರಿಯಾಕ್ಷನ್ ಅಂತ ಇದನ್ನು ಸಹ 84,675 ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು 85,100 ರೆಸಿಸ್ಟೆನ್ಸ್ ಇದ್ರೆ 84,000 ಸಪೋರ್ಟ್ ಇದೆ. ಸೊ ತುಂಬಾ ಕಂಟ್ರಿಗಳು ಇವತ್ತು ನಾಳೆ ಹಾಲಿಡೇ ಮೂಡಲ್ಲೇ ಇರುತ್ತೆ. ಸೊ ನಮ್ಮ ಮಾರ್ಕೆಟ್ ಅಲ್ಲೂ ವಾಲ್ಯೂಮು ಕಡಿಮೆ ಆಗೋ ಸಾಧ್ಯತೆನೆ ಹೆಚ್ಚಾಗಿದೆ. ಸೊ ಇವತ್ತು ಲಾಸ್ಟ್ ಡೇ ಆಫ್ ದ ಇಯರ್ 2025. ಸೊ ಸ್ಟೇ ಹೋಮ್ ಅಂಡ್ ಬಿ ಸೇಫ್ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡೋಣ. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ.